400 ಬೆಡ್ಗಳ ಆಸ್ಪತ್ರೆ ಉದ್ಘಾಟನೆಗೆ ಮಾತ್ರ ದೊಡ್ಡ ಕಂಟಕ. ಯಾಕೆಂದ್ರೆ ಮೂಢನಂಬಿಕೆ. ಹಿಂದೇಟು ಹಾಕಿದ್ರು BSY, ಹಾಗಾದ್ರೆ ಉದ್ಘಾಟಿಸ್ತಾರಾ? ಈಗಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಈ ಹೊತ್ತಿನ ಸ್ಪೆಷಲ್ CMಗೆ ಸವಾಲ್. ಆಸ್ಪತ್ರೆ ಇಲ್ಲ, ಮೂಲಭೂತ ಸೌಕರ್ಯ ಇಲ್ಲ, ಡಾಕ್ಟರ್ಸ್ ಇಲ್ಲ, ಟ್ರೀಟ್ಮೆಂಟ್ ಕೊಡ್ತಿಲ್ಲ ಅಂತ ಹಿಡಿಶಾಪ ಹಾಕೋದು ಬೇರೆ. ಎಲ್ಲವೂ ರೆಡಿ ಆಗಿದೆ. ಈ ಮೂಢನಂಬಿಕೆಯಿಂದ ಇಷ್ಟೆಲ್ಲ ಒದ್ದಾಡ್ತಿದ್ದಾರೆ. ಇದು ಗಡಿ ಜಿಲ್ಲೆಯಿಂದ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಕಾಮಗಾರಿ ಪೂರ್ಣಗೊಂಡಿದೆ ಈ ಆಸ್ಪತ್ರೆದು, ಆದ್ರೆ ಉದ್ಘಾಟನೆ ಮಾತ್ರ ಆಗಿಲ್ಲ. 3ನೇ ಅಲೆ ಆತಂಕದಲ್ಲೂ ಸರ್ಕಾರದ ನಿರ್ಲಕ್ಷ್ಯ. ಬ್ರೇಕಿಂಗ್ ನ್ಯೂಸ್. ಒಂದ ಎರಡ 100 ಕೋಟಿ ಪ್ರಾಜೆಕ್ಟ್ ಇದು. ಸರ್ಕಾರದ ವಿರುದ್ಧ ಚಾಮರಾಜನಗರದ ಶಾಸಕ ಗರಂ ಆಗಿದ್ದಾರೆ. ನೂತನ CMಗೆ ಸವಾಲ್ ಹಾಕಿದ್ರು ಶಾಸಕ ಪುಟ್ಟರಂಗ ಶೆಟ್ಟರು. 162 ಕೋಟಿ ವೆಚ್ಚದ ಆಸ್ಪತ್ರೆ ಸಿದ್ಧವಾಗಿದೆ. 400 ಬೆಡ್ ಸಾಮರ್ಥ್ಯದ ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ಇದು. ಯಡಿಯೂರಪ್ಪನ ಕಾಲದಲ್ಲಿ ಕಾಮಗಾರಿ ಪೂರ್ಣಗೊಂಡಿತ್ತು. ಆದರೆ ಮೂಢನಂಬಿಕೆಯಿಂದ BSY ಜಿಲ್ಲೆಗೆ ಬರಲಿಲ್ಲ. ಚಾಮರಾಜನಗರಕ್ಕೆ ಬಂದರೆ ಅಧಿಕಾರ ವಿಳಂಬ ಆಗುತ್ತೆ ಅನ್ನೋ ಮೂಢನಂಬಿಕೆ. ಚಾಮರಾಜನಗರ ಜಿಲ್ಲೆ ಅನೌನ್ಸ್ಮೆಂಟ್ಗೆ ಚಾಮರಾಜನಗರಕ್ಕೆ ಬರಲಿಲ್ಲ. ಕರ್ನಾಟಕದಲ್ಲಿ ಯಾವುದಾದ್ರೂ ಏಕೈಕ ಜಿಲ್ಲೆ ಹಂಗಿದ್ರೆ ಇದೊಂದೇ ಇರುತ್ತಪ್ಪ. ಇದೀಗ ತಾಕತ್ತಿದ್ರೆ ಹೊಸ CM ಆಸ್ಪತ್ರೆ ಉದ್ಘಾಟನೆ ಬರಲಿ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಸವಾಲ್ ಹಾಕಿದ್ರು. ಹಾಗಾದ್ರೆ ಬೊಮ್ಮಾಯಿ ಅವರು ಬರ್ತಾರಾ, ಉದ್ಘಾಟನೆ ನೆರವೇರಿಸ್ತಾರಾ ಅನ್ನೋದು ಈಗಿರೋ ಪ್ರಶ್ನೆ. ಅಂದ್ರೆ ನಾವು ಈಗ ಆಸ್ಪತ್ರೆ ಸುಸಜ್ಜಿತವಾಗಿದೆ, ಜನಗಳಿಗೆ ತೊಂದರೆ ಇಷ್ಟಿದ್ರೂ ಈ ಸರ್ಕಾರ ಯಾರು ಹೋಗಲಿ, ಮುಖ್ಯಮಂತ್ರಿ ಯಾರು ಬಂದ್ ಮಾಡಲಿ, ರಾಷ್ಟ್ರಪತಿ ಯಾರು ಬಂದ್ ಮಾಡಲಿ, ಕರ್ಕೊಂಡು ಉದ್ಘಾಟನೆ ಮಾಡ್ತಕ್ಕಂಥ ಯೋಚನೆ ಮಾಡ್ತಿಲ್ಲ. ಹೀಗಾಗಿ ಆಸ್ಪತ್ರೆ ಯಾವತ್ತು ಉದ್ಘಾಟನೆ ಆಗಿತ್ತು. ಇದಾದ್ಮೇಲೆ ನೀವು ಎಲ್ಲ ಹಳೇದಾದ್ಮೇಲೆ ಉದ್ಘಾಟನೆ ಮಾಡೋದು ಮಾಡ್ರಿ. ಜನಗಳ ಭಾಳ ತೊಂದರೆ ಇದೆ. ರಾಷ್ಟ್ರಪತಿನಾರು ಕರ್ಕೊಬನ್ನಿ. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಗೆ ತಾಕತ್ತಿದ್ರೆ ಮುಖ್ಯಮಂತ್ರಿ ಕರ್ಕೊಬಂದು ಮಾಡಿಸಿ. ಮುಖ್ಯಮಂತ್ರಿ ಏನಾಗಿದ್ದಾರೆ, ಹೊಸ ಮುಖ್ಯಮಂತ್ರಿ ಭಾಳ ಉರುಪಿಡಿದ್ದಾರೆ. ಏನೋ ಯಡಿಯೂರಪ್ಪನಾಗಿ ಇವರು ಏನಾದ್ರು ಮೂಢನಂಬಿಕೆ ಜೋತ್ ಬಿದ್ದಾಗಿದ್ದಾರ? ಕರ್ಕೊಬನ್ನಿ. ಏನು ಕಾರ್ಯಕರ್ತರು ಇದ್ದೀರಿ ನೀವೆಲ್ಲ, ಬೇಕಾದಷ್ಟು ಜನ ಜಿನ್ಕೊಂಡು ಮೀಟಿಂಗ್ ಮಾಡ್ತಿದ್ದಾರೆ. ಹೋಗಿ ನಮ್ಮನ್ನು ವಿರೋಧ ಪಕ್ಷದವರು ಬೇರೆ ಬೇರೆ ನಿಂದಿಸ್ತಾ ಇದ್ದಾರೆ. ನಮ್ಗೆ ನಾಚಿಕೆ ಆಗ್ತದೆ. ಬಂದು ಉದ್ಘಾಟನೆ ಮಾಡಿಕೊಡಿ, ಅಲ್ಲಿ ಕ್ಯಾಮ್ರಾದ ವಿಶೇಷವಾದ ಅನುದಾನ ಕೊಡಿ ಅಂತ ಕೇಳಿ ಬೇಡ ಅಂತ ಹೇಳ್ತಾರೆ. ಈ ಆಸ್ಪತ್ರೆ ವೆಚ್ಚ ಸ್ಯಾಂಕ್ಷನ್ ಆಗಿದ್ದು 113 ಕೋಟಿ. ಆದರೆ ಈಗ ಸರಿಸುಮಾರು 162 ಕೋಟಿ ರೂಪಾಯಿ ಒಟ್ಟು ಖರ್ಚಾಗಿದೆ. ನಾಳೆ ನಮ್ಮ ಜಿಲ್ಲಾ ಮಂತ್ರಿ ಸ್ವತಃ ಮಾನ್ಯ ಶಾಸಕರಿದ್ದಾರೆ, ಶ್ರೀಯುತ ಪುಟ್ಟರಂಗ ಶೆಟ್ಟರು. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಅಲ್ಲ ಸರ್, ಮಂತ್ರಿಗಳೇ ಬಂದು ಇನಾಗ್ರೇಷನ್ ಮಾಡಬೇಕು ಅಂತೇನು ಕೊರೋನಾ ಟೈಮು ಎಲ್ಲಿ ಕೂತ್ಕೊಂಡು ಡಿಜಿಟಲ್ ಬಟನ್ ಹೊತ್ತಿದ್ರು ಇನಾಗ್ರೇಷನ್ ಮಾಡ್ಬೋದಲ್ಲ? ಇದು ಉಸ್ತುವಾರಿ ಮಿನಿಸ್ಟರ್ಗಳು ಸರ್ಕಾರ ನಿರ್ಧಾರ ತಗೋಬೇಕು. ನಾನ್ ರೆಡಿ ಇದ್ದೀನಿ. ನಾನೇ ಹೋಗಿ ಎಲ್ಲ ನೋಡಿ ಅಲ್ಲಿ ಈಗ ಸದ್ಯಕ್ಕೆ ಇದನ್ನ ಮಕ್ಕಳ ಆಸ್ಪತ್ರೆ ಇದು ಹೆರಿಗೆ ಆಸ್ಪತ್ರೆ ಚೇಂಜ್ ಮಾಡ್ಬಿಡಿ. ಮೂಲ ಸೌಕರ್ಯಗಳಲ್ಲಿ ಕಡಿಮೆ ಇದೆ, ಬಹಳ ತೊಂದರೆ ಇತ್ತ ಅಂತ ಹೇಳಿ. ಹೌದೌದು. ಅಲ್ಲ ಆಯ್ತು, ರಾಷ್ಟ್ರಪತಿಗೆ ಬರ್ಬೇಕು ಅಂತ ಮಾಡಿದೀನಿ, ರಾಷ್ಟ್ರಪತಿ ಬರ್ಬೇಕು ಅಂತ ಹೇಳಿದ್ರು. ಅಲ್ಲ ಪುಟ್ಟರಂಗ ಶೆಟ್ರೆ, ಎಷ್ಟೋ ವರ್ಷಗಳಿಂದ ನೋಡ್ತಿದೀವಿ ಆ ಸಿಟಿ ಮಧ್ಯೆ ಇರೋ ಆಸ್ಪತ್ರೆನ. ಅಲ್ಲೂ ಜಾಗ ಇಲ್ಲ, ಒದ್ದಾಡ್ತಿದ್ದಾರೆ. ಇಷ್ಟೆಲ್ಲ ಕಟ್ಬಿಟ್ಟು ಸುಮ್ಮನಿದ್ರೆ ಬೇಜಾರಾಗಲ್ವಾ? ಅದೇ ಮೂಲ ಸೌಕರ್ಯಗಳೇ ಇಲ್ಲ. ಹೇಳ್ಬೇಕಲ್ಲ, ಮಂತ್ರಿಗಳ ಮಾತು ಕೇಳ್ಬೇಕಲ್ಲ. ನಮ್ಮ ಉಸ್ತುವಾರಿ ಮಿನಿಸ್ಟರ್ ಅಧಿಕಾರಿಗಳು ಉಸ್ತುವಾರಿ ಮಿನಿಸ್ಟ್ರಿ ಮಾಡಲ್ವಲ್ಲ. ಅಲ್ಲ, ಕಟ್ಟರೋ ಉದ್ದೇಶ ಏನು, ಜನಕ್ಕೆ ಉಪಯೋಗ ಆಗ್ಲಿ ಅಂತ ತಾನೆ? ಹೌದು, ಎಲ್ಲ ರೆಡಿ ಆಗಿದೆ. ಅವರು ರಾಷ್ಟ್ರಪತಿನೇ ಕರ್ತರ್ಬೇಕು ಅಂತ. ಆಯ್ತು, ಕರ್ಕೊಂಡ್ಬಂದು ಒಳ್ಳೇದಲ್ವಾ ಅಂತ ಹೇಳಿದೀನಿ ನಾನು. ಸರಿ, ಯಾಕೆ ಡಿಲೇ ರಾಷ್ಟ್ರಪತಿ ಕರ್ಕೊಂಡ್ಬರ್ಲಾಕೇನು ಇವತ್ತು ಈ ಹೊಸ ಉಸ್ತುವಾರಿ ಇವ್ರು ಬರ್ತಾ ಇದಾರೆ ಇವತ್ತು, ಸೋಮಶೇಖರ್. ಕೊರೋನಾ ಉಸ್ತುವಾರಿ ತಾನೆ? ಇಲ್ಲ ಇಲ್ಲ, ಇದಕ್ಕೂ ಬರ್ತಾ ಇದಾರೆ ಇವತ್ತು, ರಿವ್ಯೂಗೂ ಬರ್ತಾವ್ರೆ. ಕೊರೋನಾ ಒಂದು ಆಸ್ಪತ್ರೆ ನೋಡ್ಬೇಕಲ್ಲ ಅವರು. ಅಲ್ಲ, ಇನ್ನು ಜಿಲ್ಲೆ ಉಸ್ತುವಾರಿ ಕೊಟ್ಟಿಲ್ವಲ್ಲ, ಅದಕ್ಕೆ ಕೇಳಿದೆ ಅಷ್ಟೇ. ಅಲ್ಲ, ನಾನೇ ಜಿಲ್ಲಾ ಉಸ್ತುವಾರಿ ಇದ್ದಾರೆ ಈಗ. ಏನ್ ಅವರೇ ಹೋಗ್ಬಿಡ್ತಾರ? ಗೊತ್ತಿಲ್ಲಪ್ಪ ಸದ್ಯಕ್ಕೆ ಅವ್ರು ಏನಕ್ಕೆ ಕಾಣ್ತದೆ. ಓಕೆ, ಬಟ್ ಅಲ್ಲ, ಈಗೇನು ಪ್ರಾಬ್ಲಮ್ ಆಗ್ತಿರೋದೇನೋ, ಇನಾಗ್ರೇಷನ್ ಯಾಕೆ ಡಿಲೇ ಆಗ್ತಿದೆ? ಟೈಮ್ ನೋಡ್ತಿದಾರಾ? ಸರ್ಕಾರನೇ ಡಿಲೇ ಮಾಡ್ತಾ ಇರೋದು. ಅಲ್ಲ, ಏನ್ ಉದ್ದೇಶ ಏನು? ರಾಷ್ಟ್ರಪತಿ ಬರ್ಬೇಕು ಅಂತ ಹೇಳಿದೀವಿ, ರಾಷ್ಟ್ರಪತಿ ಕರ್ಕೊಂಡು ಮಾಡ್ತೀವಿ ಅಂತ ಹೇಳ್ತಾವ್ರೆ. ಟೈಮ್ ಕೊಟ್ಟಿದಾರ ರಾಷ್ಟ್ರಪತಿಗಳೇನಾದ್ರು? ಮೊದಲು ಕೊಟ್ರಿ, ಈಗೇನ್ ಟೈಮ್ ಕೊಟ್ಟಿಲ್ಲ. ಈಗ ಹೌದಾ? ಮತ್ತೆ ಅವ್ರು ಟೈಮ್ ಕೊಡೋ ತನಕ ಇನಾಗ್ರೇಷನ್ ಆಗಲ್ವಾ? ಮಾಡಲ್ಲ ಅನ್ನಕ ಇವತ್ತು ಸೋಮಶೇಖರ್ ಬರ್ತಾವ್ರೆ. ಇವತ್ತು ರಿವ್ಯೂ ಇದೆ. ಏನಂಗ ಅವತ್ತು ಅಲ್ಲಿಗೂ ವಿಸಿಟ್ ಕೊಟ್ಟ ನಾನು ಕೇಳ್ತೀನಿ. ಇದು ಮಾಡಿಲ್ಲ ಅಂದ್ರೆ ನಾವು ನೋಡಪ್ಪ ನಾವೇ ಮಾಡ್ಬೇಕಾಯ್ತ ಅಂತ ಹೇಳ್ತೀನಿ. ಅಲ್ಲ, ನೀವು ಗಟ್ಟಿಯಾಗಿ ನಿಂತ್ರೆ ಆಯ್ತದ ಇದು? ಖಂಡಿತವಾಗಿ ಇವತ್ತು ಅದೇ ಕೇಳೋದು. ನೀವು ಮಾಡಿಲ್ಲ ಅಂತಂದ್ರೆ ನಾವೇ ಮಾಡಿ ಒಂದು ಕಥೆ ಮಾಡ್ಬೇಕಾಯ್ತಿಲ್ಲ, ಇದು ಚೆನ್ನಾಗಿರಲ್ಲ, ನೀವು ಮಾಡಿ, ನಮ್ಗೆ ಅದು ಗೊತ್ತಿಲ್ಲ. ನಗರದ ಜನ ಸುತ್ತಮುತ್ತ ಅದೇ ತನ ಕೇಳೋದು. ಸಾರ್ ಶೆಟ್ರೆ ನೀವು ಮಾಡ್ಕೊಡ್ಬೇಕು, ನೀವು ಒಂದು ಕೇಳ್ತಾರ, ನಿಮ್ಮನ್ನೇ ಕೇಳ್ತಾನ ಅವರು.
ಹೌದು ಅದಕ್ಕೆ ಹೇಳ್ತಾರೆ ಅಲ್ವಾ? ಹೌದು ಸರ್. ನೀವು ಒಂಚೂರು ಗಟ್ಟಿಯಾಗಿ ನಿಂತು ಒಂದು ದೊಡ್ಡ ಧ್ವನಿಲಿ ಖಂಡಿತವಾಗಿ ಆವಾಜ್ ಹಾಕಿದ್ರೆ ಆಗುತ್ತೆ ಇವತ್ತು ಕೆಲ್ಸ. ಇವತ್ತು ಮಾಡಿಸ್ತೀನಿ. ಹಾ ಮಧ್ಯಾಹ್ನ ಒಂದು ಕಥೆ ಮಾಡ್ತೀವಿ. ಹಾ ಅದ್ ಬೇಕು ಅಷ್ಟೇ. ನೀವು ಅಂದ್ರಲ್ಲ ಕೊನೆಗೆ ಏನೋ ಒಂದು ಕತೆ ಮಾಡ್ತೀನಿ ಅಂತ, ನೀವೇನಾದ್ರು ಮಾಡಿ ಅದನ್ನ ಬೇಗ ಉದ್ಘಾಟನೆ ಮಾಡಿದ್ರೆ ಜನಕ್ಕೆ ಉಪಯೋಗ ಆಯ್ತದೆ ಅಂತ. ಹೌದೌದು. ಮೊನ್ನೆ ಏನಾಗಿದೆ ಹೆರಿಗೆ ಆಸ್ಪತ್ರೆಯಲ್ಲಿ ಹಾ ಒಬ್ರಿಗೆ ಹೆರಿಗೆ ಆಗಿದೆ. ಹಾ ಹೆರಿಗೆ ಸರ್ಜರಿ ಮಾಡಿ ಅವು ಅದನ್ನ ಮಲಗಿಸಿದಾರ. ನೆಲದಲ್ಲಿ ಮಲಗಿಸ್ಬಿಟ್ರ ಅವ್ರು. ನನಗೆ ಫೋನ್ ಮಾಡಿ ನಾನು ಹೇಳಿದೆ ಅವನಿಗೆ DSಗೆ, ನಾನು ಹೇಳಿದೆ ಗೊತ್ತಿಲ್ಲ, ನಾನು ಅವತ್ತು ಹೇಳಿದಲ್ಲ ಎಲ್ಲ ಮೂಲಭೂತ ಸೌಕರ್ಯಗಳೆಲ್ಲ ಮಾಡಿ 100 ಬೆಡ್ ಹೆರಿಗೆ ಆಸ್ಪತ್ರೆ ಚೇಂಜ್ ಮಾಡಿ ಅಂತ ಇನ್ನು ಯಾಕೆ ಮಾಡಿಲ್ಲ ಅಂತಂದ್ರೆ, ಸರ್ ಅದು ಡೀನ್ ಅವರೆಲ್ಲ ರಾಷ್ಟ್ರಪತಿ ಬರಕ್ ಕಾಯ್ತಾ ಇದ್ದೀನಿ ಅಂತ ಹೇಳಿ. ನೀವು ಸರ್ಕಾರ ಎಲ್ಲ ಬೇರೆ ನಂಬ್ಕೋಬೇಡಿ. ನೀವೇನ್ ಮಾಡ್ತಿದ್ದೀರಾ ಅದನ್ನ ಗಟ್ಟಿಯಾಗಿ ನಿಂತು ಮಾಡಿಸಿ ಕೆಲಸ ಆಗುತ್ತೆ. ಖಂಡಿತವಾಗಿ. ಥ್ಯಾಂಕ್ ಯು ಸರ್. ನ್ಯೂಸ್ 18 ಜೊತೆ ಮಾತಾಡಿದಕ್ಕೆ ಮಾನ್ಯ ಚಾಮರಾಜನಗರದ ಶಾಸಕರು ಪುಟ್ಟರಂಗ ಶೆಟ್ಟಿ ಅವರು. ನೀವು ಮುಂದುವರಿತೆ ಮಗದೊಂದು ಬ್ರೇಕ್ ಆದಮೇಲೆ ಬ್ರೇಕ್ ಮುಂಚೆ ನಿಮ್ಮೆಲ್ಲರ ಗಮನಕ್ಕೆ, ದೇಶದಲ್ಲಿ ಎಲ್ಲರಿಗೂ ಕೊರೋನಾ ವ್ಯಾಕ್ಸಿನ್ ಸಿಗಬೇಕು ಅನ್ನೋದು ನೆಟ್ವರ್ಕ್ 18 ಆಶಯ. ಫೆಡರಲ್ ಬ್ಯಾಂಕ್ ಅಪೋಲೋ ಸಹಯೋಗದೊಂದಿಗೆ ನೆಟ್ವರ್ಕ್ 18ನ ಈ ಆಶಯಕ್ಕೆ ದೇಶವ್ಯಾಪಿ ಬಲ ಸಿಕ್ಕಿದೆ. ಎಲ್ರಿಗೂ ವ್ಯಾಕ್ಸಿನ್ ಅನ್ನೋ ಜಾಗೃತಿ ಮೂಡಿದೆ.